ನಮಸ್ತೆ, ನಾನು ನಿಮ್ಮ ಶ್ವೇತಾ ಮೋಹನ್, ಶ್ವೇತಾ ಅಡುಗೆ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈಗ ನಾನು ನಿಮಗೆ ತುಂಬಾ ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗಿ ಪಕೋಡ ಹೇಗೆ ಮಾಡೋದು ಅಂತ ನೋಡೋಣ. ಅದರಲ್ಲೂ ಈಗ ನಾನು ನಿಮಗೆ ಆಲೂ ಪಾಲಕ್ ಪಕೋಡ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ತುಂಬಾ ಸಿಂಪಲ್, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಪಕೋಡ ಮಾಡೋದಕ್ಕೆ ನಾನು ಪಾಲಕ್ ಅರ್ಧ ಕಟ್ ತೊಗೊಂಡಿದ್ದೀನಿ, ಆಲೂಗಡ್ಡೆ 4 ಮೇಲೆ ಚಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ಎಣ್ಣೆ ಪಕೋಡ ಕರಿಯೋದಕ್ಕೆ ತೊಗೊಂಡಿದ್ದೀನಿ, ಕಡಲೆ ಹಿಟ್ಟು 1 ಕಪ್ಪು, ಅಕ್ಕಿ ಹಿಟ್ಟು 1 ಕಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ 1 ಸ್ಪೂನ್ ತೊಗೊಂಡಿದ್ದೀನಿ, ಸೋಡಾ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ, ಬಿಳಿ ಎಳ್ಳು 2 ಸ್ಪೂನ್. ಇದಕ್ಕೆ ಈ ಎಳ್ಳೆ ತುಂಬಾ ಟೇಸ್ಟ್ ಕೊಡುತ್ತೆ. ಶುಂಠಿ 1 ಇಂಚಷ್ಟು ತುರಿದಿಟ್ಕೊಂಡಿದ್ದೀನಿ, ಗರಂ ಮಸಾಲ 1 ಸ್ಪೂನ್, ಅರಿಶಿಣ ಪುಡಿ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಪಾಲಕ್ನ ಸಣ್ಣಗೆ ಹಚ್ಕೊತೀನಿ. ನೋಡಿ, ಈ ಥರ ಸಣ್ಣಗೆ ಹಚ್ಕೊಳ್ಳೋಣ. ಎಲ್ಲ ಪಾಲಕನ್ನು ಇದೇ ಥರ ಹಚ್ಚಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ. ಈಗ ಆಲೂಗಡ್ಡೆನ ಮೇಲೆ ಚಿಪ್ಪೆ ತೆಗೆದು ಇಟ್ಕೊಂಡಿದ್ವಲ್ಲ, ನೋಡಿ ಈ ಥರ ತುರಿದ್ಕೊಳ್ಳೋಣ. ಎಲ್ಲ ಆಲೂಗಡ್ಡೆನೂ ಇದೇ ಥರ ತುರಿದ್ಕೊಳ್ಳೋಣ. ನಂತರ ಈಗ ಪಕೋಡ ಕಲಿಸ್ಕೊಳ್ಳೋದಕ್ಕೆ ಒಂದು ಬೌಲ್ ತೊಗೊಳ್ಳೋಣ. ಆ ಬೌಲಲ್ಲಿ ತುರಿದಿಟ್ಟಿರೋ ಆಲೂಗಡ್ಡೆ, ಹಚ್ಚಿಟ್ಟಿರೋ ಪಾಲಕು, ಕಡಲೆ ಹಿಟ್ಟು 1 ಕಪ್ಪು, ಒಂದು 10 ರಿಂದ 15 ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, 10 ರಿಂದ 15 ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ತುರಿದಿಟ್ಟಿರೋ ಶುಂಠಿನ ಹಾಕ್ಕೊಳ್ತಿದ್ದೀನಿ, ಅರಿಶಿಣ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಳ್ತಿದ್ದೀನಿ, ಗರಂ ಮಸಾಲ 1 ಸ್ಪೂನ್ ಹಾಕ್ಕೊಳ್ತಿದ್ದೀನಿ, ಬಿಳಿ ಎಳ್ಳು 2 ಸ್ಪೂನ್ ಹಾಕ್ಕೊತಿದ್ದೀನಿ. ಬಿಳಿ ಎಳ್ಳು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಸೋಡಾ ಹಾಕಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಳೋಣ. ನಾನು ಅಚ್ಚ ಖಾರದ ಪುಡಿ 1 ಸ್ಪೂನ್ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ. ನಿಮಗೆ ಬೇಕಾದರೆ ಹಸಿಮೆಣಸಿನಕಾಯಿ ಪೇಸ್ಟ್ ಆದರೂ ಹಾಕ್ಕೊಳ್ಬೋದು. ನೋಡಿ, ಸ್ವಲ್ಪ ನೀರು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಈರುಳ್ಳಿ ಪಕೋಡನ ಯಾವ ಹದವಾಗಿ ಕಲಸಿಟ್ಕೊತೀವೋ ಅದೇ ಹದವಾಗಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಈಗ ನಾನು 10 ರಿಂದ 15 ನಿಮಿಷ ಒಂದು ಪ್ಲೇಟ್ ಮುಚ್ಚಿ ಬಿಡ್ತೀನಿ. ನಂತರ ಎಣ್ಣೆಯಲ್ಲಿ ಕರಿತೀನಿ. ನೋಡಿ, 15 ನಿಮಿಷ ಆಗಿದ ನಂತರ ಈ ಥರ ಚೆನ್ನಾಗಿ ನೆಂದಿರುತ್ತೆ. ಈಗ ಎಣ್ಣೆಯಲ್ಲಿ ಕರ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು ಗ್ಯಾಸ್ ಹಚ್ಕೊತೀನಿ. ಗ್ಯಾಸ್ ಹಚ್ಚಿದ ನಂತರ ಒಂದು ಬಾಣಲಿ ಇಟ್ಕೊತೀನಿ. ಬಾಣಲಿ ಬಿಸಿ ಆಗಿದ ನಂತರ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ನಾನು ಪಕೋಡ ಕರಿಯೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ನಾವು ಎಣ್ಣೆ ಕಾಯ್ದಿದೆಯೋ ಇಲ್ವಾ ಅಂತ ನೋಡೋದಕ್ಕೆ ಸ್ವಲ್ಪ ಕಲಸಿಟ್ಟಿರೋ ಪಕೋಡ ಹಿಟ್ಟನ್ನು ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ದಿದೆ ಅಂದರೆ ಮೇಲಕ್ಕೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ನಾವು ಬಾಣಲಿಯಲ್ಲಿ ಎಷ್ಟು ಪಕೋಡ ಹಾಕ್ಕೊಳ್ಳೋದಕ್ಕಾಗುತ್ತೋ ಅಷ್ಟು ಪಕೋಡನ ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ. ನೋಡಿ, ಎಲ್ಲ ಇದೇ ಥರ ಒಂದಕ್ಕೊಂದು ಟಚ್ ಆಗದಿರೋ ಹಾಗೆ ಪಕೋಡನ ಹಾಕ್ಕೊಳ್ಳೋಣ. ನಾವು ಬೋಂಡಾ ಬಜ್ಜಿ ಯಾವ ರೀತಿ ಕರೆದುಕೊಳ್ತಿರೋ ಅದೇ ರೀತಿ ಆಲೂ ಪಾಲಕ್ ಪಕೋಡನೂ ಕರೆದುಕೊಳ್ಳೋಣ. ನೋಡಿ, ಎಲ್ಲನೂ ಇದೇ ಥರ ಎಣ್ಣೆಯಲ್ಲಿ ಹಾಕಿ 1 ರಿಂದ 2 ನಿಮಿಷ ಹಾಗೆ ಬಿಡೋಣ. ನಂತರ ಅದನ್ನು ಒಂದೊಂದೇ ಪಕೋಡನ್ನು ತಿರುಗಿಸ್ಕೊಳ್ಳೋಣ. ನಾವು ಇದನ್ನು ಎಣ್ಣೆಯಲ್ಲಿ ಬೇಯಿಸುವಾಗ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಟ್ಟೆ ಬೇಯಿಸ್ಕೊಳ್ಳೋಣ. ನಾವು ಆಲೂಗಡ್ಡೆ ಮತ್ತು ಪಾಲಕ್ ಹಾಕಿರೋದ್ರಿಂದ ಬೇಯಬೇಕಲ್ವ, ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಂಡು ನೋಡಿ ಈ ಹದವಾಗಿದ್ದಾಗ ಎತ್ಕೊಳ್ಳೋಣ. ಸೇಮ್ ಬೋಂಡ ಯಾವ ರೀತಿ ಕರೆದುಕೊಳ್ತೀರೋ ಅದೇ ರೀತಿ ಪಕೋಡನು ಕರೆದುಕೊಳ್ಳೋಣ. ಸೇಮ್ ಅದೇ ಥರನೇ ಎಣ್ಣೆಯಲ್ಲಿ ಮತ್ತೆ ಇನ್ನು ಉಳಿದಿರೋ ಹಿಟ್ಟನ್ನು ಹಾಕ್ಕೊಂಡು ಪಕೋಡ ಮಾಡ್ಕೊಳ್ಳೋಣ. ನಾವು ಈ ಥರ ಮಾಡಿಕೊಟ್ರೆ ಮಕ್ಕಳಿಂದ ವಯಸ್ಸಾದವ್ರ ತನಕನೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಮಾಡೋದಕ್ಕೂ ತುಂಬಾ ಸಿಂಪಲ್, ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಇಷ್ಟವಾಗೇ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್, ಸೈಡ್ ಡಿಶ್ ಆಗಿ ತಿನ್ನೋದಕ್ಕೂ ಮತ್ತು ನಮ್ಗೆ ಏನಾದರೂ ತಿನ್ನಬೇಕು ಅಂದಾಗ ಮಾಡಿಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ. ನಮಗೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಕ್ರಿಸಿಪಿಯಾಗೂ ಬಂದಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟವಾಗುತ್ತೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡ್ದಿರಾ ನೋಡ್ತಿದ್ರೆ ಪ್ಲೀಸ್ ಹೋಗಿ 1 ಲೈಕ್ ಮಾಡಿ. ಕೊನೆಯವರೆಗೂ ವಿಡಿಯೋ ನೋಡಿದವರಿಗೆ ತುಂಬ ಧನ್ಯವಾದಗಳು.